ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಇವತ್ತು ಬರುವ 8ನೇ ತಾರೀಕರಂದು ಅಲೆಮಾರಿ ಜನಾಂಗಕ್ಕೆ 1% ನೀಡಬೇಕಂತ ಮೀಸಲಾತಿ ಸಲುವಾಗಿ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಕರ್ನಾಟಕ ದಲಿತ ಸಂಘಟನೆಯ ರಿಪಬ್ಲಿಕನ್ ಪಾರ್ಟಿ ವತಿಯಿಂದ 8ನೇ ತಾರೀಕರಂದು ಬೆಳಗಾವಿ ಜಿಲ್ಲಾ DC ಕಚೇರಿಯವರಿಗೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಯಾಕಪ್ಪ ಅಂತಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡಿದ ಸಮುದಾಯಗಳಿಗೆ. ಯಾವ ಅನ್ಯಾಯ ಮಾಡಿದಾವ ಅಂದ್ರೆ ಇವತ್ತು ನೋಡ್ರಿ ಅಲೆಮಾರಿ ಜನಾಂಗ ಪಾಪ ಅವರು ಹಳ್ಳಿ ಅಡ್ಡಾಡಿ ಹೋಗುವಂಥ ಜನಕ್ಕೆ 1% ಅವ್ರಿಗೆ ಮೀಸಲಾತಿ ಇಲ್ಲ. ಯಾಕಂದ್ರೆ ನಾಳೆ ಅವ್ರ ಮಕ್ಕಳಿಗೆ ಆಗಿರ್ಬೋದು, ಈಗ ನಾಳೆ ಎಜುಕೇಷನ್ಗೆ ಯಾವುದೇ ರೀತಿ ಅವ್ರಿಗೆ ಒಂದು ಇಲ್ದಂಗೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಭಾಳ ಮಾಡಿದೆ. ಸುಪ್ರೀಂ ಕೋರ್ಟು ತಪ್ಪು ತೀರ್ಪು ಕೊಟ್ಟಿದೆ. ಅದಕ್ಕಾಗಿ ನಾವು ಈ ದಲಿತ ಸಂಘಟನೆಗಳಿಂದ 8ನೇ ತಾರೀಕು ಸಾಹೇಬರು ಎನ್ ಮೂರ್ತಿ ಸಾಹೇಬರು ಹಾಗೂ ನಮ್ಮ ಕರ್ನಾಟಕ ದಲಿತ ಸಂಘಟನೆ ವತಿಯಿಂದ ಬೆಳಗಾವಿ ಜಿಲ್ಲೆಯಿಂದ 31 ಜಿಲ್ಲೆಗಳಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಾಳೆ ಅಲೆಮಾರಿ ಜನಾಂಗಕ್ಕೆ 1% ನೀಡಬೇಕಂತ ಈ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ಬೇಕಂತೇಳಿ ನಮ್ದು ಅವತ್ತು ಈ 31 ಜಿಲ್ಲೆಗಳಲ್ಲಿ ಬೃಹತ್ ಪ್ರತಿಭಟನೆ ಇರ್ತದೆ. ಯಾರು ನೇತೃತ್ವ ವಹಿಸ್ಬೋದು? ನಮ್ಮ ಡಾಕ್ಟರ್ ಎನ್ ಮೂರ್ತಿ ಸಾಹೇಬ್ ಬೆಳಗಾವಿ ಜಿಲ್ಲೆಯಲ್ಲಿ ಅವರು. ಬೆಳಗಾವಿ ಜಿಲ್ಲೆಯಲ್ಲಿ ಎಷ್ಟು ಜನ ಸೇರ್ಬೋದು? ಸುಮಾರು 500 ಜನ ಸೇರ್ತಾರೆ. ಯಾಕಂತಪ್ಪ ಅಂತಂದ್ರೆ ಬರುವ ದಿನಮಾನಗಳಲ್ಲಿ ಯಾಕಂದ್ರೆ ಸಮುದಾಯಗಳಿಗೆ ಅನ್ಯಾಯ ಆಗೈತಿ. ಇವತ್ತು ನಮ್ಮ ಮಾದಿಗ ಸಮಾಜಕ್ಕೆ ಮೀಸಲಾತಿ ಸಿಕ್ಕಿರ್ಬೋದು, ಮತ್ತು ನಮ್ಮ ಚಲವಾದಿ ಸಮಾಜಕ್ಕೆ ಮೀಸಲಾತಿ ಸಿಕ್ಕಿರ್ಬೋದು, ಕೆಲವೊಂದು ಜೊತೆಗೆ ಸಿಕ್ಕದಾವ, ಆದ್ರೆ ಅಸಮಾಧಾನ ಅದಾವ ಎಲ್ಲ ಕಡೆ. ಯಾಕಂದ್ರೆ ಈ ಸರ್ಕಾರ ಏನು ಮಾಡ್ಬೇಕಂತ ಅವ್ರಿಗೂ 1% ನೀಡಬೇಕೈತೆ ಅಂತ ನಮ್ಮ ವಿನಂತಿ ಮಾಡ್ಬೇಕು ನಾವು ಸರ್ಕಾರ ಸಿದ್ದರಾಮಯ್ಯ ಅವರು. ಹಂಗಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿಯವರು ಸ್ಥಾಪನೆ ಮಾಡಿರ್ತಕ್ಕಂತಹ ಈ ಜಿಲ್ಲಾ ಅಧ್ಯಕ್ಷನನ್ನಾಗಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಮತ್ತು ನಮ್ಮ ರಾಜ್ಯದ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇದರ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳನ್ನಾಗಿ ನಮ್ಮ ರಮೇಶಣ್ಣ ಅರ್ಜಣ್ಣವರನ್ನು ಅವರು ಮತ್ತು ಒಂದು ಸಂಸ್ಥಾಪಕರು ಕೂಡ, ಒಂದು ರಾಜ್ಯದ ಸಂಘಟನೆ ಸಂಸ್ಥಾಪಕರು ಕೂಡ ಒಂದು ನಮ್ಮ ಎನ್ ಮೂರ್ತಿಯವರ ನೇತೃತ್ವದಲ್ಲಿ ಬರುವ 8/10/2025 ಬೆಳಗ್ಗೆ 10:30ಕ್ಕೆ ನಾವು ಅಂಬೇಡ್ಕರ್ ಆವರಣದಿಂದ ಮಾನ್ಯ DC ಸಾಹೇಬರ ಒಂದು ಕಚೇರಿವರೆಗೂ ನಾವು ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ. ಒಂದು ಬೃಹತ್ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಏನಪ್ಪ ಅಂತೇಳಿ ಅಂದ್ರೆ ಏನು 101 ಪರಿಶಿಷ್ಟ ಜಾತಿ ಇದರಲ್ಲಿ 3 ವಿಭಾಗವನ್ನು ಮಾಡಿದ್ದಾರೆ. ಒಂದು 3 ವಿಭಾಗವನ್ನು ಮಾಡಿ ಅದರಲ್ಲಿ ಮಾದಿಗ ಮತ್ತು ಮಾದಿಗ ಸೇರಿಕೊಂಡಿರ್ತಕ್ಕಂಥ 18 ಉಪಜಾತಿಗಳನ್ನು ಮತ್ತು ಹೊಲೆಯ ಆಧಾರಿತ ಉಪಜಾತಿಗಳನ್ನು 17 ಉಪಜಾತಿಗಳನ್ನು ಸೇರಿಸಿ ಮತ್ತು ಇನ್ನುಳಿದ ಲಂಬಾಣಿ, ಬೋವಿ ಸಮಾಜ ಇನ್ನಿತರ ಜಾತಿಗಳನ್ನು ಒಳಗೊಂಡು ಅದರ 59 ಜಾತಿಗಳನ್ನು ಒಳಗೊಂಡಿರ್ತಕ್ಕಂಥ ಅಲೆಮಾರಿ ಜಾತಿಗಳಿಗೆ ಅದು ಯಾವುದೇ ರೀತಿಯಾದಂತಹ ಒಂದು ಆ ಮೀಸಲಾತಿಯಲ್ಲಿ ಅವರಿಗೆ ಒಂದು ಅನುಕೂಲತೆಗಳನ್ನು ಇಟ್ಟಿಲ್ಲ. ಹಾಗಾಗಿ ಅವರು ಕೂಡ ನಮ್ಮ ಭಾರತೀಯರು, ನಮ್ಮ ಭಾರತೀಯ ನಾಗರಿಕರು ಮತ್ತು ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥವರು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥವರು, ಅವರಿಗೂ ಕೂಡ ಕೇಳುವಂಥ ಹಕ್ಕಿದೆ. ನಮ್ಮ ಸಂಘಟನೆಯ ವತಿಯಿಂದ ಡಾಕ್ಟರ್ ದಾದಾ ಸಾಹೇಬ್ ಎನ್ ಮೂರ್ತಿಯವರ ನೇತೃತ್ವದಲ್ಲಿ ನಮ್ಮ ಸಂಘಟನೆಯ ವತಿಯಿಂದ ಅವ್ರಿಗೆ 1%ನಾದರೂ ಮೀಸಲಾತಿಯನ್ನು ಒದಗಿಸಿಕೊಡ್ಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಾವು ಬೃಹತ್ ಮಾಡ್ತಾ ಇದ್ದೀವಿ.